ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾಯಿದ್ದೀವಿ ಗುರಾಳ್ ಚಟ್ನಿ. ಗುರಾಳ್ ಚಟ್ನಿ ನಮ್ಮ ಕಡೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಮೊದಲು ಗುರಾಳನ್ನು ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಬಿಸಿ ಬಿಸಿ ಅನ್ನ, ತುಪ್ಪದ ಜೊತೆ ಗುರಾಳ್ ಪುಡಿಯ ಗುಂಗು ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಆನಂದದ ರಂಗು. ಹುರಿದಿರೋ ಗುರಾಳಿಗೆ ಕೆಂಪು ಮೆಣಸಿನ ಪುಡಿ, ಹುಣಸೆಹಣ್ಣು, ಗುರಳನ್ನ ಹುಚ್ಚೆಳ್ಳು ಅಂತಲೂ ಕರೀತಾರೆ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವು ಇಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೋಬೇಕ್ರಿ. ಗುರಾಳ್ ಪುಡಿ 10 ನಿಮಿಷದಲ್ಲಿ ರೆಡಿ ಆಯಿತು ನೋಡಿರಿ. ಗುರಾಳ್ ಚಟ್ನಿ ಪುಡಿ ಅಂತೂ ಮಸ್ತ್ ರುಚಿ ಇರ್ತೈತೆ ರೀ. ಘಮ ಘಮ ಗುರಾಳ್ ಚಟ್ನಿ ಪುಡಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.